ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ನಟ ಚಿಕ್ಕಣ್ಣ ಅಂತ ಹೇಳಿದ್ರೆ ದರ್ಶನ್ ಅವರ ಆಪ್ತ ಗೆಳೆಯ. ಈಗ ಆಪ್ತ ಗೆಳೆಯನಿಗೆ ಶಾಕ್ ಕಾದಿದೆ. ಕಾರಣ ಇಷ್ಟೇ, ಪೊಲೀಸ್ನವರು 164 ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣಗೆ ಶಾಕ್. ಇದು ನಟ ಚಿಕ್ಕಣ್ಣ 164 ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಪೊಲೀಸ್ನವರು ದಾಖಲು ಮಾಡಿಕೊಂಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪೊಲೀಸರು. ಜೂನ್ 8ರಂದು ದರ್ಶನ್ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ದಾರೆ. ನೋಡಿ, 161 ಹೇಳಿಕೆ ಹಾಗೆ 164 ಹೇಳಿಕೆಗೆ ಬಹಳಷ್ಟು ಸಾಮ್ಯತೆ ಇರುವಂಥದ್ದು. ಕಾರಣ 161 ಹೇಳಿಕೆ ಪೊಲೀಸರ ಮುಂದೆ ಹೇಳ್ತಾ ಇರುವಂಥದ್ದು. ಅದೇನಾದರೂ ಚೇಂಜಸ್ ಬೇಕಾದ್ರೂ ಮಾಡ್ಕೋಬಹುದು, ಕೋರ್ಟ್ ಕೂಡ ನಮ್ಮದಿಲ್ಲ. ಆದರೆ 164 ನ್ಯಾಯಾಧೀಶರ ಮುಂದೆನೇ ಹೇಳ್ತಾ ಇರುವಂತಹ ಈ ಹೇಳಿಕೆ ಬಹಳ ಪ್ರಮುಖ ಸಾಕ್ಷಿಯಾಗಿ ಪರಿಣಮಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ನು ನಟ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ಒಪ್ಕೊಂಡಿದ್ದಾರೆ ಸ್ವತಃ ಚಿಕ್ಕಣ್ಣ ಅವರು. ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಅಂತ 164 ಹೇಳಿಕೆಯಲ್ಲಿ ಒಪ್ಕೊಂಡಿದ್ದಾರೆ. ಇಬ್ರು ಒಟ್ಟಿಗೆ ಪಬ್ನಿಂದ ಹೋದ್ವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಮುಂದೆ ನಟ ಚಿಕ್ಕಣ್ಣ ಹೇಳಿಕೆ ಇದು. ಜೂನ್ 8ರಂದು ಸ್ಟೋನಿ ಬ್ರೂಕ್ ಪಬ್ಗೆ ನಾನು ಬಂದಿದ್ದೆ. ಮಧ್ಯಾಹ್ನ 1:30 ಸುಮಾರಿಗೆ ಪಬ್ಗೆ ಬಂದಿದ್ದೆ. ದರ್ಶನ್ ಹಾಗೆ ನಾನು ಒಂದೇ ಟೇಬಲ್ನಲ್ಲಿ ಕೂತು ಮಾತಾಡಿದ್ವಿ, ಪಾರ್ಟಿ ಮಾಡಿದ್ವಿ ಅಂತ ಸ್ವತಃ 164 ಹೇಳಿಕೆಯಲ್ಲಿ ಒಪ್ಕೊಂಡಿದ್ದಾರೆ. ಸುಮಾರು 4:30 ಸುಮಾರಿಗೆ ಅವರು ಹೊರಟೋದ್ರು. ಅವರ ಜೊತೆಗೆ ನಾನು ಅಲ್ಲಿಂದ ಹೊರಟೆ. ನಾನು ನಮ್ಮ ಮನೆಗೆ ಹೋದೆ ಅಂತ ಚಿಕ್ಕಣ್ಣ ಹೇಳ್ತಾ ಇದ್ದಾರೆ. ದರ್ಶನ್ ಅವರು ಎಲ್ಲಿ ಹೋದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ಸ್ವತಃ ಚಿಕ್ಕಣ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಜೊತೆಗೆ ಪಬ್ನಲ್ಲಿ ಸೇರಿದ್ಯಾಕೆ ಅನ್ನೋ ವಿಚಾರ ಕೂಡ ಈಗಾಗಲೇ ಚಿಕ್ಕಣ್ಣ ತಿಳಿಸಿದ್ದಾರೆ. ನಾವು ಸೇರಿದ್ದು ಸಿನಿಮಾ ವಿಚಾರ ಮಾತನಾಡೋಕೆ, ನಾವು ಅದನ್ನಷ್ಟೇ ಮಾತನಾಡಿ ಅಲ್ಲಿಂದ ಹೊರಟ್ವಿ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪೊಲೀಸರ ಮುಂದೆ ಚಿಕ್ಕಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪೊಲೀಸರ ಮುಂದೆ ಈ ರೀತಿಯಾಗಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಚಿಕ್ಕಣ್ಣ ಅವರು. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ನಟ ದರ್ಶನ್ ಜೈಲಿನಿಂದ ಹೇಗಪ್ಪ ಬರೋದಂತ ಹೊರಗಡೆ ಇರುವಂತ ಪ್ರಭಾವಿ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೇಗ್ ಬರೋದು ಅಂತ ಪ್ರಭಾವವನ್ನು ಬೆಳೆಸ್ತಾ ಇದ್ರೆ, ಈಚೆ ಕಡೆ ಹೊರಗಡೆ ಇರುವಂತ ದರ್ಶನ್ ಆಪ್ತರೇ ದರ್ಶನ್ಗೆ ಮುಳುವಾಗ್ತಾ ಇದ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಇಂದ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸದ್ಯಗ 164 ಹೇಳಿಕೆ ಚಿಕ್ಕಣ್ಣಂದು ಎಷ್ಟು ಮಟ್ಟಿಗೆ ಈಗ ಪರಿಣಾಮ ಬೀರುತ್ತೆ ಅಂತ ದರ್ಶನ್ ಕೇಸಲ್ಲಿ? ನಿಕೇಶ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು 164 ಹೇಳಿಕೆಗಳನ್ನು ಪೊಲೀಸರು ದಾಖಲು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಇರುವಂಥ ಸಾಕ್ಷಿಗಳನ್ನು ಮತ್ತಷ್ಟು ಬಲಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಏನು ಒಂದು ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗೋ ಮುನ್ನ, ಅಂದರೆ ಏನು ಎಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು ಅಲ್ಲಿಗೆ ಹೋಗೋ ಮೊದಲು ಕನ್ನಡದ ಮತ್ತೊಬ್ಬ ನಟ ಏನು ಚಿಕ್ಕಣ್ಣ ಅವ್ರ ಜೊತೆ ಪಾರ್ಟಿಯನ್ನು ಮಾಡಿದ್ದ ಸ್ಟೋನಿ ಬ್ರೂಕ್ ಪಬ್ಬಲ್ಲಿ. ನಂತರ ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೊರಗಡೆ ಬರ್ತಾರೆ. ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋದರೆ ನಟ ಚಿಕ್ಕಣ್ಣ ತಮ್ಮ ಮನೆಗೆ ಹೋಗ್ತಾರೆ. ಈ ವಿಚಾರದ ಕುರಿತು ನಟ ದರ್ಶನ್ ಎಲ್ಲಿಂದ ಪಟ್ಟಣಗೆರೆ ಶೆಡ್ಡನ್ನು ತಲುಪಿದ್ರು ಅನ್ನೋದನ್ನು ಪೊಲೀಸರು ನ್ಯಾಯಾಲಯಕ್ಕೆ ನಿರೂಪಿಸಬೇಕಾದಂಥ ಅವಶ್ಯಕತೆ ಇತ್ತು. ಈ ಬಗ್ಗೆ ಚಿಕ್ಕಣ್ಣ ಅವರ ಹೇಳಿಕೆಯನ್ನು ದಾಖಲು ಮಾಡಿದ್ರು 161 ಅಡಿಯಲ್ಲಿ, CRPC 161 ಅಡಿಯಲ್ಲಿ ಪೊಲೀಸರು ಮೊದಲು ಪೊಲೀಸ್ ಠಾಣೆಗೆ ಕರೆಸಿ ಅವರನ್ನು ಅಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ರು. ಆದರೆ ನಾಳೆ ದಿನ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಾಗ ನಟ ಚಿಕ್ಕಣ್ಣ ಈ ಒಂದು ವಿಚಾರವನ್ನು ಮರೆಮಾಚುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಎದುರು ಚಿಕ್ಕಣ್ಣವರನ್ನು ಹಾಜರುಪಡಿಸಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇದರ ಮೂಲ ಉದ್ದೇಶ ಏನಂತಂದರೆ, ಯಾವುದೇ ಕಾರಣಕ್ಕೂ ಚಿಕ್ಕಣ್ಣ ತಮ್ಮ ಹೇಳಿಕೆಯನ್ನು ಬದಲಾಯಿಸಬಾರ್ದು. ಒಂದು ವೇಳೆ ಚಿಕ್ಕಣ್ಣ ಹೇಳಿಕೆ ಬದಲಾಯಿಸಿದ್ದೇ ಆದರೆ ಈ ಒಂದು ಹೇಳಿಕೆಯನ್ನು ಯಾವ ನ್ಯಾಯಾಧೀಶರು ದಾಖಲು ಮಾಡಿರ್ತಾರೋ ಅವರನ್ನು ಕರೆಸಿ ಚಿಕ್ಕಣ್ಣ ಅವತ್ತು ನ್ಯಾಯಾಧೀಶರ ಎದುರು ಏನನ್ನ ಹೇಳಿದ್ರು ಅನ್ನೋದನ್ನ ವಿಚಾರಣಾ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಲಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕ್ಷಿ ಬಲವಾಗುತ್ತೆ ಅನ್ನೋ ಕಾರಣಕ್ಕೆ ನಟ ಚಿಕ್ಕಣ್ಣಗೆ ಸದ್ಯ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ನಿಕೇಶ್, ನಾಗರಾಜ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ದರ್ಶನ್ ಆಪ್ತರೇ ದರ್ಶನ್ಗೆ ಕಂಟಕ ಆಗ್ತಾ ಇದ್ರಂತ. ಈಗಾಗಲೇ ತುಮಕೂರು ಜೈಲಲ್ಲಿರುವಂತ 4 ಜನರು ಕೂಡ 164 ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ಈಗ ಚಿಕ್ಕಣ್ಣ ಕೊಡ್ತಾ ಇರುವಂತ ಹೇಳಿಕೆ ಎಷ್ಟು ಮಟ್ಟಿಗೆ ಇದು ಪ್ರಬಲ ಸಾಕ್ಷಿ ಆಗ್ತಾ ಇದೆ, ಜೊತೆಗೆ ಎಷ್ಟು ಮಟ್ಟಿಗೆ ಪೊಲೀಸರು ಇದರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ?
ನಿಕೇಶ್, ಸದ್ಯ ಲಭ್ಯ ಆಗಿರೋ ಮಾಹಿತಿಗಳ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳಿದ್ವು, ಕೆಲವೊಬ್ಬರು ಐ ವಿಟ್ನೆಸ್ಗಳಿದ್ರು, ಇವರೆಲ್ಲರ ಒಂದು 164 ಹೇಳಿಕೆಯನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಹಿಂದೆ ಶವವನ್ನು ಸಾಗಾಟ ಮಾಡಲಿಕ್ಕೆ ಬಂದಿದ್ದಂಥ 4 ಜನ ಆರೋಪಿಗಳು ಯಾರಿದ್ರು, ಕೇಶವ್ ಮೂರ್ತಿ ಇರ್ಬೋದು, ರವಿಶಂಕರ್ ಇರ್ಬೋದು, ಕಾರ್ತಿಕ್ ಅಲಿಯಸ್ ಕಪ್ಪೆ ಇರ್ಬೋದು, ಇವ್ರುಗಳ 164 ಹೇಳಿಕೆ ದಾಖಲಾಗಿತ್ತು. ಜೊತೆಗೆ ಒಂದು ದರ್ಶನ್ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಕೆಲಸಗಾರರ 164 ಸ್ಟೇಟ್ಮೆಂಟನ್ನು ದಾಖಲು ಮಾಡಲಾಗಿತ್ತು. ಅಲ್ಲದೆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿಯಾಗಿ ಕೆಲಸ ಮಾಡೋರು ಮತ್ತು ಶವ ಬಿಸಾಕಿ ಆಟೋ ಹೊತ್ಕೊಂಡು ಹೋಗಿದ್ದಂಥ 2 ಆರೋಪಿಗಳಿಗೆ ಸಂಬಂಧಿಸಿದಂತೆ ಆಟೋ ಚಾಲಕನ 164 ಸ್ಟೇಟ್ಮೆಂಟ್ ಆಗಿತ್ತು. ಈಗ ನಟ ದರ್ಶನ್ಗೆ ಅತ್ಯಾಪ್ತ ಎನಿಸ್ಕೊಂಡಿದ್ದಂಥ ನಟ ಚಿಕ್ಕಣ್ಣವರ ಹೇಳಿಕೆಯನ್ನು ಸಹ ಪೊಲೀಸರು CRPC 164 ಅಡಿಯಲ್ಲಿ ದಾಖಲು ಮಾಡೋ ಮುಖಾಂತರ ಯಾರೂ ಸಹ ಈ ಒಂದು ಹೇಳಿಕೆ ಅವರು ಕಂಡು ಅವರು ನಿಜ ಅಂತ ಭಾವಿಸಿ ಈಗ ಪೊಲೀಸರ ಮುಂದೆ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೂ ವಿಚಾರಣಾ ನ್ಯಾಯಾಲಯದಲ್ಲಿ ಬದಲಾಯಿಸಬಾರ್ದು ಅನ್ನೋ ಕಾರಣಕ್ಕೆ ಈಗ ನಟ ಚಿಕ್ಕಣ್ಣವ್ರಿಗೂ 164 ಹೇಳಿಕೆಯನ್ನು ದಾಖಲಿಸಿರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ಗೆ ಅವರ ಆಪ್ತ ವಲಯದಲ್ಲಿ ಅವರ ಬಳಗದಲ್ಲಿದ್ದವರೇ ಈಗ ದೊಡ್ಡ ಪ್ರಬಲ ಸಾಕ್ಷಿಗಳಾಗಿ ಅವ್ರ ವಿರುದ್ಧ ಸಾಕ್ಷಿ ಆಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ದುರಂತ ಅಂತ ಹೇಳಿದ್ರೆ ಮಣ್ಣು ತೆರವು ವೇಳೆ ಮತ್ತೆ ಮಣ್ಣು ಈ ಗುಡ್ಡ ಕುಸಿದಿರುವಂಥದ್ದು. JCB ಬಳಿಯಲ್ಲಿಯೇ ಕುಸಿದ ಭಾರೀ ಪ್ರಮಾಣದ ಮಣ್ಣಿದು. ಸಕಲೇಶ್ಪುರ ನಾಗರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹಳಿ ಮೇಲೆಯೇ ಗುಡ್ಡ ಕುಸಿತಗೊಂಡಿದೆ. ಹಾಸನ ಮಂಗಳೂರು ಮಾರ್ಗದ ರೈಲುಗಳ ಸಂಚಾರ ಈಗ ಸ್ಥಗಿತಗೊಂಡಿದೆ. ಜುಲೈ 30ಕ್ಕೆ ಗುಡ್ಡ ಕುಸಿದು ರೈಲು ಸಂಚಾರ ಕಂಪ್ಲೀಟ್ ಆಗಿ ಬಂದಾಗಿತ್ತು. 2 ದಿನಗಳ ಹಿಂದೆ ಅಷ್ಟೇ ರೈಲು ಸಂಚಾರ ಪುನಃ ಆರಂಭ ಆಗಿತ್ತು. ಈಗ ಮಣ್ಣು ಮತ್ತೆ ಕುಸಿತಗೊಂಡಿದೆ. 2 ದಿನಗಳ ಹಿಂದೆ ಅಷ್ಟೇ ಮತ್ತೆ ಆರಂಭ ಆಗಿರುವಂತಹ ರೈಲು ಸಂಚಾರ ಈಗ ರೈಲು ಹಳಿಗಳ ಮೇಲೆ ಗುಡ್ಡ ಕುಸಿತ ಪರಿಣಾಮ ಮತ್ತೆ ಈಗ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಮರಗಳ ಸಮೇತ ರೈಲು ಹಳಿ ಮೇಲೆ ಕುಸಿದಿರುವಂತಹ ಮಣ್ಣಿದು. ಆ ದೃಶ್ಯವನ್ನ ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ JCB ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ಯಾವ ರೀತಿಯಾಗಿ ಭೀಕರತೆಯಿಂದ ಕೂಡಿರುವಂಥದ್ದು. ಇನ್ ಕೇಸ್ ಏನಾದರೂ ರೈಲು ಬರ್ತಾ ಇರುವಂಥ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಈ ಮಣ್ಣು ಕುಸಿದಿರುತ್ತೆ ಆಗಿದ್ರೆ ಸಾಕಷ್ಟು ಸಾವು ನೋವು ಸಂಭವಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅದೃಷ್ಟವಶಾತ್ ಈ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಮಣ್ಣನ್ನು ತೆರವುಗೊಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಅದೇ ರೈಲು ಹಳಿಗಳ ಮೇಲೆ ಮತ್ತೆ ಇಂಥದೇ ಗುಡ್ಡ ಕುಸಿತ ಪರಿಣಾಮ ಆಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಸದ್ಯ ಈಗ ರೈಲು ದುರಂತದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ಇವತ್ತು ರೈಲು ಸ್ಟಾಪ್ ಆಗಿದೆ ಆಲೂರು ತಾಲೂಕಿಗೆ. ಕಾರಣ ರಾಧಮ್ಮ ಜನಸ್ಪಂದನೆ ಅಧ್ಯಕ್ಷರಾದಂಥ ಹೇಮಂತ್ ಅವರು. ಆ ಹೇಮಂತ್ ಅವರ ಶ್ರಮದಿಂದ ನಮ್ಮ ಆಲೂರು ತಾಲೂಕಿಗೆ 22 ವರ್ಷಗಳ ಕಾಲ ರೈಲು ನಿಂತಿರಲಿಲ್ಲ. ಈಗ ರೈಲು ಸ್ಟಾಪ್ ಆಗಿದೆ. ಆದರೆ ದುರಂತ ಏನು ಅಂದರೆ ಇವತ್ತು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಏನಿದು ಸದ್ಯ ಪುಣ್ಯಕ್ಕೆ ರೈಲು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಆಗಿಲ್ಲ, ಸದ್ಯ ಏನಾಗ್ತಿದೆ ಅಲ್ಲಿ? ಈಗ ಮತ್ತೆ ಕ್ಲಿಯರೆನ್ಸ್ ಆಯ್ತಾ? ನಿಕೇಶ್, ಆಚಂಗಿ ಬಳಿ, ಸಕಲೇಶ್ಪುರದ ಆಚಂಗಿ ಬಳಿ ಹಾದು ಹೋಗುವಂತ ರೈಲ್ವೆ ಟ್ರ್ಯಾಕ್ ಏನಿದೆ ಅಲ್ಲಿ ಆಗಿರುವಂತದ್ದು. ದೃಶ್ಯದಲ್ಲಿ ಈಗಷ್ಟೇ ನಾವು ಸ್ಥಳಕ್ಕೆ ಬಂದು ಆ ದೃಶ್ಯಗಳನ್ನು ಕೂಡ ಕಳಿಸಿರೋದನ್ನ ನೋಡ್ಬೋದು. ರೈಲ್ವೆ ಟ್ರ್ಯಾಕ್ ನ 2 ಬದಿಯಿಂದ ಕೂಡ ಮಣ್ಣು ಕುಸಿತ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಬೃಹತ್ ಇಟಾಚಿಗಳಿಂದ ಆ ರೈಲ್ವೆ ಮೇಲೆ ಇರುವಂತ ಮಣ್ಣನ್ನ ತೆಗಿಲಿಕ್ಕೆ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆದ ಕಾರಣ ಇವತ್ತಿಗೆ ಇದೊಂದು ಕ್ಲಿಯರೆನ್ಸ್ ಆಗೋದು ಕಷ್ಟ ಇದೆ ನಿಕೇಶ್. ಜೊತೆಗೆ ಆ ದೃಶ್ಯದಲ್ಲಿ ಗಮನಿಸಬಹುದು 2 ಬೃಹತ್ ಗಾತ್ರದ ಬಂಡೆಗಳು ಕೂಡ ಟ್ರ್ಯಾಕ್ ಮೇಲೆ ಬಿದ್ದಿರುವಂತದ್ದು. ಇವುಗಳನ್ನ ತೆರವು ಮಾಡೋದು ಸ್ವಲ್ಪ ಈ ಒಂದು ಯಂತ್ರಗಳೇನಿದೆ ಇಟಾಚಿ ಅವಕ್ಕೂ ಕೂಡ ಕಷ್ಟ ಆಗ್ತಿದೆ. ಅವನ್ನ ಎತ್ತಿ ಸೈಡಿಗೆ ಹಾಕ್ಬೇಕಾದದ್ದು. ಜೊತೆಗೆ ಆಚೆ ಈಚೆ 2 ಬದಿ ಕೂಡ ಯಾವುದೇ ವಾಹನ ಅಷ್ಟು ಸುಲಭವಾಗಿ ಬಂದು ಹೋಗ್ಲಿಕ್ಕಿಲ್ಲ. ಈ ಎಲ್ಲಾ ಮಣ್ಣನ್ನು ಕೂಡ ರೈಲ್ವೆ ಇಂಜಿನ್ ಇಂದ ಬರುವಂತಹ ಒಂದು ರೈಲ್ವೆ ಟ್ರಕ್ ಅನ್ನ ಓಪನ್ ಟ್ರಾಲಿ ಏನ್ ಬರುತ್ತೆ, ಆ ಓಪನ್ ಟ್ರಾಲಿಯಲ್ಲಿ ಆ ಮಣ್ಣನ್ನು ತುಂಬಬೇಕು. ನಂತರ ಆ ಟ್ರಾಲಿ ಸ್ಟಾರ್ಟ್ ಆಗಿ ಮುಂದೆ ಹೋಗ್ಬೇಕು. ಈ ರೀತಿ ಕಾರ್ಯಾಚರಣೆ ಮಾಡಿದ್ರೆ ಮಾತ್ರ ಇಲ್ಲಿ ಮಣ್ಣನ್ನ ತೆರವುಗೊಳಿಸಲಿಕ್ಕೆ ಸಾಧ್ಯ ಆಗ್ತಿರೋದು. ಸದ್ಯದಲ್ಲಿ ಕೆಲಸದ ಪರಿಸ್ಥಿತಿ ಈ ಒಂದು ಕಷ್ಟಕರ ಕೂಡ ಆಗಿರುವ ಕಾರಣ ಒಂದೇ ದಿನದಲ್ಲಿ ಇದನ್ನ ತೆರವು ಮಾಡೋದು ಕೂಡ ಕಷ್ಟ ಆಗಿದೆ. ಅದೃಷ್ಟವಶಾತ್ ಯಾವುದೇ ಟ್ರೈನ್ ಪಾಸಿಂಗ್ ವೇಳೆಯಲ್ಲಿ ಘಟನೆ ನಡೆದಿಲ್ಲ. ಇಲ್ಲ ಅಂದ್ರೆ ಬಹುಶಃ ಟ್ರೈನ್ ಗೂಡ್ಸ್ ಗಾಡಿಗಳ ಮೇಲೂ ಕೂಡ ಈ ಒಂದು ಅಂದ್ರೆ ಬೋಗಿಗಳ ಮೇಲೆ ಏನಾದ್ರೂ ಮಣ್ಣು ಕುಸಿತ ಆಗಿದ್ರೆ ಬಹುಶಃ ಇನ್ನೂ ಕೂಡ ಸಾವು ನೋವು ಆಗ್ತಿತ್ತು ಅಥವಾ ಏನಾದ್ರು ಗಾಯಗಳಾಗುವಂಥದ್ದು ಇಂಥ ಘಟನೆಗೆ ಕಾರಣ ಆಗ್ತಿತ್ತು. ಮತ್ತೆ ರೈಲ್ವೆಗೂ ಕೂಡ ಹೆಚ್ಚಿಗೆ ಹಾನಿ ಆಗುವಂತ ಘಟನೆ ಆಗ್ತಾ ಇತ್ತು. ಹೀಗಾಗಿ ಈಗ ಎಷ್ಟೇ ಮಣ್ಣು ತೆಗೆದ್ರೂ ಕೂಡ ಆ ಮಣ್ಣು ಕುಸಿತ ಇರುವಂತದ್ದು. ಜೊತೆಗೆ ಇಲ್ಲಿ ಇರುವಂತಹ ಮಣ್ಣು ಕೂಡ
ಪಶ್ಚಿಮ ಘಟ್ಟ ಭಾಗದಲ್ಲಿ ಇಲ್ಲಿ ಮೆದು ಮಣ್ಣು ಇರುವಂತದ್ದು, ಕೆಂಪು ಮಣ್ಣು ತೆಗ್ದಾಗೆ ಎಷ್ಟೇ ಮಣ್ಣು ತೆಗೆದರೂ ಕೂಡ ಅದು ಜಾರಿ ಬರ್ತಾ ಇರುವಂತದ್ದು. ಹೀಗಾಗಿ ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಮೈಸೂರಿನಲ್ಲಿ ಕೊನೆಯ ದಿನದ ಪಾದಯಾತ್ರೆ ಇದು. ದೋಸ್ತಿ ಪಾದಯಾತ್ರೆಗೆ ಸಾಕಷ್ಟು ಜನ ಬೆಂಬಲವನ್ನು ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಅಲ್ಲೂ ಕೂಡ ಜನಾಂದೋಲನ ಸಭೆಯನ್ನು ಮಾಡಿರುವಂಥದ್ದು. ಜೊತೆಗೆ ಇವತ್ತು ಕೊನೆಯ ದಿನ ಪಾದಯಾತ್ರೆ ಯಾವ ರೀತಿಯಾಗಿ ಆರಂಭ ಮಾಡಿದ್ರು ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿ ಮಠದಿಂದ ಕಾಲ್ನಡಿಗೆ ಆರಂಭಿಸಿದ್ದಾರೆ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ರಾಘವೇಂದ್ರ ಮಠದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಟಮಟೆ ಸದ್ದಿಗೆ ಶಾಸಕ ವಿಶ್ವನಾಥ್ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಕಾರ್ಯಕರ್ತರ ಜೊತೆ ಕುಣಿದು ಕುಪ್ಪಳಿಸಿದ್ದಾರೆ ನಾಯಕರು. ಬಿಜೆಪಿಯ ಮಹಿಳಾ ಕಾರ್ಯಕರ್ತರಿಂದ ಕೂಡ ಭರ್ಜರಿ ಸ್ಟೆಪ್ಸ್ ಗಮನಿಸ್ತಾ ಇದ್ವಿ. ಯಾವ ರೀತಿಯಾಗಿ ಆರ್ಭಟ ಜೋರಾಗ್ತಾ ಇದೆ ಮೈಸೂರಿನಲ್ಲಿ. ಈ ದೋಸ್ತಿ ನಾಯಕರು ಹಾಗೆ ಕಾಂಗ್ರೆಸ್ ನಡುವೆ ಯಾವ ರೀತಿಯಾಗಿ ಒಂದ್ ಕಡೆ ಪಾದಯಾತ್ರೆ, ಒಂದ್ ಕಡೆ ಜನಾಂದೋಲನ ಸಭೆ, ಎಷ್ಟು ಮಟ್ಟಿಗೆ ಪರಿಣಾಮ ಆಗುತ್ತೆ ಹಾಗಾದ್ರೆ ಎರಡು ಪಕ್ಷದವರಿಗೆ ಎನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿ ಇರುವಂತೆ. ನೋಡಿ, ನನ್ನ ವಿರುದ್ಧ ಏನೇ ಆರೋಪ ಬಂದರೂ ಕೂಡ ಅದನ್ನು ನಾನು ಎದುರಿಸಲು ನಾನು ಸನ್ನದ್ಧನಾಗಿದ್ದೇನೆ. ಸ್ವತಃ CM ಸಿದ್ದರಾಮಯ್ಯನವರೇ ಹೇಳ್ತಾ ಇರುವಂಥದ್ದು ಇದು. ರಾಜಕೀಯ ಹಾಗೆ ಕಾನೂನು ಮೂಲಕ ನಾನು ಹೋರಾಟವನ್ನ ಮಾಡ್ತೀನಿ. ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಹೇಳಿಕೆ. ನಿನ್ನೆಯ ಸಮಾವೇಶದಲ್ಲಿ ಹಲವು ವಿಚಾರವನ್ನ ಬಿಚ್ಚಿಟ್ಟಿದ್ದೇನೆ. ಮುಂದಿನ ದಿನದಲ್ಲಿ ಮತ್ತಷ್ಟು ವಿಚಾರವನ್ನ ಜನರ ಮುಂದೆ ಇಡ್ತೇನೆ. ಇನ್ನೂ ಕೆಲವು ಹಗರಣಗಳು ತನಿಖೆಗೆ ಬಾಕಿ ಇವೆ. ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಹೇಳಿಕೆ ಇದು. ಜೊತೆಗೆ CM ಸಿದ್ದರಾಮಯ್ಯವರು ಬಿಜೆಪಿಗೆ, ದೋಸ್ತಿ ನಾಯಕರಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಜನಾಂದೋಲನ ಸಮಾವೇಶದಲ್ಲಿ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಪಾದಯಾತ್ರೆ ಮಾಡ್ತಾ ಇದ್ದರಲ್ಲ, ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೇವೆ. ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ, ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರವನ್ನ, ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನ ಡಿಸ್ಲಾಡ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬೆಳೆದು ಅವರನ್ನು ರಾಜಕೀಯವಾಗಿ ಅಳೆದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ. ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ. ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಈ ಸಭೆಗೆ ಅಷ್ಟೇ ನಿಲ್ಲಲ್ಲ, ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ. ಈಗ ನಾನು ಇಂಥವಕ್ಕೆಲ್ಲ ಎದುರ್ಕೊಂತೀನ, ಇಂಥವಕ್ಕೆಲ್ಲ ಭಕ್ತಿನ. ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ. ಚಾಮರಾಜನಗರ ಮೈಸೂರು ರಸ್ತೆ ಗುಂಡಿಗೆ ಕೊನೆಗೂ ಕೂಡ ಮುಕ್ತಿ ಸಿಕ್ತು. ತರಾತುರಿಯಲ್ಲಿ ರಸ್ತೆ ಗುಂಡಿಯನ್ನ ಮುಚ್ಚಿದ್ದಾರೆ ಸಿಬ್ಬಂದಿಯವರು. ಚಾಮರಾಜನಗರಕ್ಕೆ CM ಪ್ರವಾಸ ಹಿನ್ನೆಲೆ ದುರಸ್ತಿ ಮಾಡಿದ್ದಾರೆ. ಮೈಸೂರು ಜಿಲ್ಲಾಡಳಿತದಿಂದ ಗುಂಡಿ ಮುಚ್ಚುವ ಕಾರ್ಯ ಇದು. ಇಷ್ಟು ದಿನ ಗುಂಡಿ ಮುಚ್ಚುವಂತೆ ಹೇಳಿದ್ರು ಕೂಡ ಕಿವಿಗೊಡ್ತಾ ಇಲ್ಲ ಅಧಿಕಾರಿಗಳು. ಹಿಡಿ ಶಾಪ ಹಾಕ್ತಾ